ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಚೋಪ್ರಾ ಆರ್ಚರ್ ಅವರ ಮೊದಲನೇ ಬಾಲ್ 6, ಟಾಂಗ್ ಅವರು ಎಸೆದಂತ ಮೊದಲನೇ ಬಾಲ್ 6. ಆದರೆ ಹಳೆಯ ತಪ್ಪನ್ನೇ ಮಾಡಿ ಪುನರ್ವರ್ತಿಸಿ ವಿಕೆಟ್ ಒಪ್ಪಿಸಿದ ವೈಭವ್ ಸೂರ್ಯವಂಶಿ. ಪಾದಾರ್ಪಣೆ ಪಂದ್ಯದಲ್ಲಿ ವಂಡರ್ ಬಾಯ್ಗೆ ನಿರಾಸೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಂತೆಯೇ ಗೌತಮ್ ಗಂಭೀರ್ ಅವರು ಕೋಪಗೊಂಡಿದ್ದೇಕೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ವೈಭವ್ ಸೂರ್ಯವಂಶಿ ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಆಟಗಾರನಾಗಿ ಪಾದಾರ್ಪಣೆ ಮಾಡಿ ಸಚಿನ್ ತೆಂಡೂಲ್ಕರ್ ಅವರ 37 ವರ್ಷದ ಹಳೆಯ ದಾಖಲೆಯನ್ನೇ ಮುರಿದರು. ಆದರೆ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಭಾರಿ ನಿರಾಶೆ ಆದರೆ ಮೂಡಿಸಿದ್ದಾರೆ. ಹೌದು ಸ್ನೇಹಿತರೆ, ಇನ್ನಿಂಗ್ಸ್ ನ 5ನೇ ಓವರ್ ನಲ್ಲಿ ಇಂಗ್ಲೆಂಡ್ ಸ್ಪಿನ್ನರ್ ಆದಂತ ವಿಲ್ ಜಾಕ್ಸ್ ಎಸೆದಂತ ಬೌಲಿಂಗ್ ನಲ್ಲಿ ವಿಕೆಟ್ ಆದರೆ ಒಪ್ಪಿಸಿದರು. ಮೊದಲನೇ ಎಸೆತದಿಂದಲೂ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ಸ್ಟಂಪ್ ಔಟ್ ಆಗುವ ಮೂಲಕ ವಿಕೆಟ್ ಒಪ್ಪಿಸಿದರು ವೈಭವ್ ಸೂರ್ಯವಂಶಿ. ಕೇವಲ 10 ಬಾಲ್ಗಳನ್ನಾಡಿದ ವೈಭವ್ ಸೂರ್ಯವಂಶಿ 14 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, IPL ಭಾರತ ಎ ತಂಡಗಳ ಪರ ಆಡಿ ದಾಖಲೆಗಳ ಮೇಲೆ ದಾಖಲೆ ಬರೆದಂತ ವೈಭವ್ ಸೂರ್ಯವಂಶಿ ಇಡೀ ಕ್ರಿಕೆಟ್ ಜಗತ್ತೇ ಇವರ ಬ್ಯಾಟಿಂಗ್ ನೋಡಲು ನಿರೀಕ್ಷೆ ಆದರೆ ಇಟ್ಟಿತ್ತು. ಆದರೆ ಎಲ್ಲರ ನಿರೀಕ್ಷೆಯಂತೆ ಮೈದಾನಕ್ಕೆ ಇಳಿದ ವೈಭವ್ ಸೂರ್ಯವಂಶಿ 3ನೇ ಬಾಲ್ ಅಲ್ಲಿ ಮೊದಲನೇ ರನ್ ಆದರೆ ಗಳಿಸಿದರು. ಆದರೆ 4ನೇ ಬಾಲ್ ಅಲ್ಲಿ ಮಾರಕ ವೇಗಿ ಚೋಪ್ರಾ ಆರ್ಚರ್ಗೆ 6 ಸಿಡಿಸಿ ಸ್ಫೋಟಕ ಇನ್ನಿಂಗ್ಸ್ ನಿರೀಕ್ಷೆ ಆದರೆ ಮೂಡಿದರು. ಆದರೆ 4ನೇ ಓವರ್ ನಲ್ಲಿ ಜೋಸ್ ಟಾಂಗ್ ಬೌಲಿಂಗ್ ನಲ್ಲಿ ಮತ್ತೊಂದು 6 ಕೂಡ ಬಾರಿಸಿದರು. ಆದರೆ 5ನೇ ಓವರ್ ನಲ್ಲಿ ವಿಲ್ ಜಾಕ್ಸ್ ಸ್ಪಿನ್ ಮ್ಯಾಜಿಕ್ ಅರಿಯಲು ವಿಫಲರಾದರು. ದೊಡ್ಡ ಹೊಡೆತಕ್ಕೆ ಪ್ರಯತ್ನಕ್ಕೆ ಮುಂದಾಗಿ ಸ್ಟಂಪ್ ಔಟ್ ಆದರು ವೈಭವ್ ಸೂರ್ಯವಂಶಿ. ತಮ್ಮ ಮೊದಲನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ ವೈಭವ್ ಸೂರ್ಯವಂಶಿ ಎಂದಿನಂತೆ ತಾಳ್ಮೆ ಕಳೆದುಕೊಂಡು ಬ್ಯಾಟಿಂಗ್ ಮಾಡಲು ಹೋಗಿ ಕೈ ಸುಟ್ಟುಕೊಂಡರು. ಆ ಓವರ್ ನಲ್ಲಿ ಈಗಾಗಲೇ 15 ರನ್ ಕೂಡ ಬಂದಿತ್ತು. ಮತ್ತೊಂದು 6 ಹೊಡೆಯುವ ಯತ್ನದಲ್ಲಿ ಮುನ್ನುಗ್ಗಿದರು. ಆದರೆ ವಿಲ್ ಜಾಕ್ಸ್ ಅವರು ವೈಡ್ ಯಾರ್ಕರ್ ಮಾಡಿ ಸೂರ್ಯವಂಶಿ ಅವರನ್ನು ಸ್ಟಂಪ್ ಬಲೆಗಾದರೆ ಬೀಳಿಸಿದರು. ಪಾದಾರ್ಪಣೆ ಪಂದ್ಯದಲ್ಲಿ ಕ್ರೀಸ್ ನಲ್ಲಿ ಸ್ವಲ್ಪ ಸಮಯ ಕಳೆದುಕೊಂಡು ದೊಡ್ಡ ಇನ್ನಿಂಗ್ಸ್ ಆಡುವ ಬದಲು ಪ್ರತಿ ಎಸೆತವನ್ನು ಬೌಂಡರಿ ಗಟ್ಟುವ ಆತುರದಲ್ಲಿ ವಿಕೆಟ್ ಕಳೆದುಕೊಂಡಿದ್ದಕ್ಕೆ ಅಭಿಮಾನಿಗಳು ಕೂಡ ತುಂಬಾನೇ ಆದ್ರೆ ಬೇಜಾರಾದ್ರ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರು ಕೇವಲ 14 ರನ್ ಗಳಿಸಿದರನ್ನು ಕೂಡ ಮೊದಲನೇ ಪಂದ್ಯದಲ್ಲಿ ಅರ್ಧಶತಕದ ಜೊತೆ ಆಟಕ್ಕೆ ಕೂಡ ಕಾರಣರಾದರು. ಕಳೆದ 3 ಪಂದ್ಯಗಳ ಬಳಿಕ ಭಾರತಕ್ಕೆ ಸಿಕ್ಕಂತ ಮೊದಲನೇ ಅರ್ಧಶತಕ ಕೂಡ ಇದಾಗಿದೆ. ಇನ್ನು ವೈಭವ್ ಅಬ್ಬರಿಸುವವರೆಗೂ ಅಭಿಷೇಕ್ ರನ್ ಗಳಿಸಲು ಪರದಾಡಿದರು. ಆದರೆ ವೈಭವ್ ಸೂರ್ಯವಂಶಿ 2 ಸಿಕ್ಸರ್ ಸಿಡಿಸಿ ಬೆನ್ನಲ್ಲೇ ತಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಂತ ಅಭಿಷೇಕ್ ಶರ್ಮಾ ತಮ್ಮ ಲಯಕ್ಕೆ ಮರಳಿದ್ದರು. ಆದರೆ ಅವರು ಕೂಡ 24 ಬಾಲ್ಗಳಲ್ಲಿ 8 4 1 ಸಿಕ್ಸರ್ಗಳ ಸಹಿತ 43 ರನ್ ಗಳಿಸಿ ಔಟ್ ಆದರು. ಇನ್ನು ವೈಭವ್ ಸೂರ್ಯವಂಶಿ ಅವರು 2 6 ಬಾರಿಸಿ 14 ರನ್ ಬಾರಿಸಿ ಔಟ್ ಆದ ತಕ್ಷಣವೇ ವೈಭವ್ ಸೂರ್ಯವಂಶಿ ಅವರನ್ನ ಕಂಡು ಗೌತಮ್ ಗಂಭೀರ್ ಅವರು ಸ್ವಲ್ಪ ಕೋಪಗೊಂಡ ರೀತಿ ಆದರೆ ಕಂಡರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರಿಗೆ ಸಂಜು ಸ್ಯಾಮ್ಸನ್ ಅವರ ಜಾಗ ಬಿಟ್ಟು ಕೊಟ್ಟಿದ್ರಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಂತೆನೆ ಅಲ್ಲಿ ಡಗೋಟ್ ಅಲ್ಲಿ ಕುಂತಿದ್ದಂತ ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಅವರು ಅವರನ್ನು ನೋಡಿ ಸ್ವಲ್ಪ ಗರಂ ಆದ ರೀತಿ ಆದ್ರೆ ಕಂಡು ಬಂತು. ಇನ್ನು ಮುಂದಿನ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅಬ್ಬರಿಸಲಿ ಎಂದು ಅಭಿಮಾನಿಗಳಾದ್ರೆ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಈ ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ತಿಳ್ಕೊಂಬರೋಣ ಬನ್ನಿ. 22 ವರ್ಷದ ಯುವ ಆಟಗಾರ ಜೇಕಬ್ ಬೆಥೆಲ್ ಸಿಡಿಸಿದ ಅಜೇಯ ಅರ್ಧಶತಕದ ನೆರವಿನಿಂದ ಭಾರತದ ವಿರುದ್ಧ 2ನೇ T20 ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ 4 ವಿಕೆಟ್ಗಳ ಭರ್ಜರಿ ಜಯ ಆದರೆ ಸಾಧಿಸಿ ಸರಣಿಯಲ್ಲಿ ಶುಭಾರಂಭ ಆದರೆ ಮಾಡಿದೆ. ಹೌದು ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 190 ರನ್ ಆದರೆ ಗಳಿಸಿತ್ತು. ನಂತರ ಚೇಸ್ ಆರಂಭಿಸಿದ ಇಂಗ್ಲೆಂಡ್ ತಂಡ 19 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು ಗುರಿ ಆದರೆ ತಲುಪಿತು. ಇನ್ನು ಇಂಗ್ಲೆಂಡ್ ತಂಡಕ್ಕೆ ಆರಂಭದಲ್ಲಿ ಆಘಾತ ಏನೋ ಎದುರಾಯಿತು. ಹೌದು ಸ್ನೇಹಿತರೆ, 191 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ತಂಡ ನಿರೀಕ್ಷಿತ ಆರಂಭ ಪಡೆಯುವಲ್ಲಿ ವಿಫಲರಾಯಿತು. ಆರಂಭಿಕರಾದಂತಹ ಫಿಲ್ ಸಾಲ್ಟ್ ಹಾಗೂ ಜಾಸ್ ಬಟ್ಲರ್ ಹರ್ಷದೀಪ್ ಸಿಂಗ್ ಎಸೆದ ಮೊದಲನೇ ಓವರ್ ನಲ್ಲಿಯೇ ಡಕ್ಔಟ್ ಆದ್ರೆ ಆದರು. ಇನ್ನು ಇಂಗ್ಲೆಂಡ್ ಖಾತೆ ತೆರೆಯುವ ಮುನ್ನವೇ 2 ವಿಕೆಟ್ ಕಳೆದುಕೊಂಡಿತ್ತು. ಆದರೆ 3ನೇ ವಿಕೆಟ್ ಜೊತೆ ಆಟದಲ್ಲಿ ಒಂದಾದಂತ ನಾಯಕ ಹ್ಯಾರಿ ಬ್ರೂಕ್ ಹಾಗೂ ಜೇಕಬ್ ಬೆಥೆಲ್ ಅವರು ಕೇವಲ 24 ಬಾಲ್ಗಳಲ್ಲಿ 50 ರನ್ಗಳ ಜೊತೆ ಆಟ ನಡೆಸಿ ಇಂಗ್ಲೆಂಡ್ಗೆ ಕಂಬ್ಯಾಕ್ ನೀಡಿದರು. ಹ್ಯಾರಿ ಬ್ರೂಕ್ 15 ಬಾಲ್ಗಳಲ್ಲಿ 4 4 3 ಸಿಕ್ಸರ್ಗಳ ಸಹಿತ 39 ರನ್ ಗಳಿಸಿ 5ನೇ ಓವರ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಆನಂತರ ಬಂದ ಟಾಮ್ ಬ್ಯಾಟಮ್ ಅವರು ಕೂಡ 4ನೇ ಜೊತೆ ಆಟದಲ್ಲಿ ಬೆಥೆಲ್ ಜೊತೆಗೂಡಿ 67 ರನ್ಗಳ ಮಹತ್ವದ ಜೊತೆ ಆಟ ಆದರೆ ನಡೆಸಿದರು. ಇನ್ನು ಈ ಹಂತದಲ್ಲಿ ತಮ್ಮ ಸೆಕೆಂಡ್ ಸ್ಪೆಲ್ ಮಾಡಲು ಬಂದ ಹರ್ಷದೀಪ್ ಸಿಂಗ್ ಅವರು 32 ಬಾಲ್ಗಳಲ್ಲಿ 39 ರನ್ ಗಳಿಸಿದಂತಹ ಬ್ಯಾಟನ್ ವಿಕೆಟ್ ಪಡೆದು ಪಂದ್ಯವನ್ನು
ತಂಡವನ್ನು ಭಾರತದ ಕಡೆಗೆ ಆದ್ರೆ ವಾಲಿಸಿದ್ದರು. ಆದರೆ ಒಂದೇ ಓವರ್ ನಲ್ಲಿ 29 ರನ್ ಆದ್ರೆ ಬಿಟ್ಟು ಕೊಡ್ತಾರೆ ರವಿ ಬಿಷ್ಣೋಯಿ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ 15.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 132 ರನ್ ಆದ್ರೆ ಗಳಿಸಿತ್ತು. ಇನ್ನು ಈ ಸಂದರ್ಭದಲ್ಲಿ ಇಂಗ್ಲೆಂಡ್ ತಂಡಕ್ಕೆ 28 ಬಾಲ್ಗಳಲ್ಲಿ 59 ರನ್ಗಳ ಅಗತ್ಯವಿತ್ತು. ಆದರೆ 16ನೇ ಓವರ್ ಅಂತ್ಯವಾದಾಗ 4 ಓವರ್ಗಳಲ್ಲಿ 49 ರನ್ಗಳ ಅಗತ್ಯವಾದ್ರೆ ಇತ್ತು. ಆದರೆ 17ನೇ ಓವರ್ ನಲ್ಲಿ ಬೌಲಿಂಗ್ ಮಾಡಲು ಬಂದಂತ ರವಿ ಬಿಷ್ಣೋಯಿ ಭಾರತಕ್ಕೆ ವಿಲನ್ ಆದರು. ಹೌದು ಸ್ನೇಹಿತರೆ, ಆ ಓವರ್ ನಲ್ಲಿ 2 ನೋ ಬಾಲ್ ಕೂಡ ಹಾಕಿದರು. ಪರಿಣಾಮ ಎಂದರೆ ಪ್ರೀ ಹಿಟ್ ನಲ್ಲಿಯೇ ಬೆಥೆಲ್ ಅವರು 2 ಸಿಕ್ಸ್ ಕೂಡ ಬಾರಿಸಿದರು. ಒಟ್ಟಾರೆಯಾಗಿ ಆ ಓವರ್ ನಲ್ಲಿ 3 ಸಿಕ್ಸ್ 1 4 2 ಟುಡೇ ಸೇರಿ ಬರೋಬ್ಬರಿ 29 ರನ್ ಆದ್ರೆ ಬಿಟ್ಟು ಕೊಟ್ಟರು. 4 ಓವರ್ಗಳಲ್ಲಿ 49 ರನ್ಗಳ ಅಗತ್ಯವಿತ್ತು ಮತ್ತು ಇಂಗ್ಲೆಂಡ್ ತಂಡ ಕೊನೆಯ 3 ಓವರ್ಗಳಲ್ಲಿ ಕೇವಲ 20 ರನ್ಗಳು ಮಾತ್ರ ಉಳಿದುಕೊಂಡಿತು. ಆದರೆ ಇಂಗ್ಲೆಂಡ್ ತಂಡ 19ನೇ ಓವರ್ ನಲ್ಲಿ ಚೇಸಿಂಗ್ ಆದ್ರೆ ಮುಗಿಸಿತು. ತಂಡದ ಮೊತ್ತ ಕೇವಲ 1 ರನ್ಗೆ 2 ವಿಕೆಟ್ ಇದ್ದಾಗ ಮೊದಲನೇ ಓವರ್ ನಲ್ಲಿ ಕ್ರೀಸ್ಗೆ ಬಂದ ಬೆಥೆಲ್ ಅವರು ಆಕರ್ಷಕ ಬ್ಯಾಟಿಂಗ್ ಮಾಡಿ ಪಂದ್ಯವನ್ನು ಭಾರತದ ಕೈಯಿಂದ ಆದ್ರೆ ಕಸಿದುಕೊಂಡರು. 46 ಬಾಲ್ಗಳನ್ನಾಡಿದ ಬೆಥೆಲ್ ಅವರು 5-4 5 ಸಿಕ್ಸರ್ಗಳ ಸಹಿತ ಅಜಯ್ 76 ರನ್ ಗಳಿಸಿ ಗೆಲುವಿಗೆ ರೂವಾರಿ ಆದರು. ಇನ್ನು ವಿಲ್ ಜಾಕ್ಸ್ 9 ರನ್, ಶ್ಯಾಮ್ ಕರನ್ 7 ರನ್ ಹಾಗೂ ಚೋಪ್ರಾ ಆರ್ಚರ್ 10 ರನ್ ಆದ್ರೆ ಗಳಿಸಿದ್ದರು. ಇನ್ನು ನಮ್ಮ ಭಾರತದ ಪರ ಬೌಲಿಂಗ್ ವಿಚಾರಕ್ಕೆ ಬರೋದಾಯಿತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ ಬೌಲಿಂಗ್ ಮಾಡಿ 40 ರನ್ ಬಿಟ್ಟು ಕೊಟ್ಟಾರಂತಾನೆ ಹೇಳ್ಬೋದು. 3 ವಿಕೆಟ್ ಕೂಡ ಪಡೆಯುತ್ತಾರೆ. ಹರ್ಷದೀಪ್ ಸಿಂಗ್ 20 ರನ್ ಕೊಟ್ಟು 1 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ 37 ರನ್ ಬಿಟ್ಟು ಕೊಟ್ಟು 1 ವಿಕೆಟ್ ಆದ್ರೆ ಪಡೆಯುತ್ತಾರೆ. ಆದ್ರೆ ಇಲ್ಲಿ ನಾವು ಮಾತಾಡ್ಲೇಬೇಕಂತಂದ್ರೆ ರವಿ ಬಿಷ್ಣೋಯಿ ಬಗ್ಗೆ ಬೌಲಿಂಗ್ ನಲ್ಲಿ ಮಾತಾಡ್ಲೇಬೇಕು. ಹೌದು ಸ್ನೇಹಿತರೆ, ರವಿ ಬಿಷ್ಣೋಯಿ ಅವರು 4 ಓವರ್ ಬೌಲಿಂಗ್ ಮಾಡಿ 60 ರನ್ ಆದ್ರೆ ಕೊಡ್ತಾರೆ. ಇವರೇ ಸೋಲಿಗೆ ರೂವಾರಿ ಕೂಡ ಆಗ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತಕ್ಕೆ ವಿಲನ್ ಕೂಡ ಆಗಿ ಬಿಡ್ತಾರೆ ಇವತ್ತಿನ ಪಂದ್ಯದಲ್ಲಿ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನಮ್ಮ ಭಾರತ ತಂಡದ ಓಪನರ್ ಮತ್ತು ಸೆನ್ಸೇಷನ್ ಬ್ಯಾಟ್ಸ್ಮನ್ ಆಗಿರುವಂತಹ ವೈಭವ್ ಸೂರ್ಯವಂಶಿ ಅವರು ತಮ್ಮ ಡೆಬ್ಯೂಟ್ ಬಗ್ಗೆ ಮತ್ತು ಔಟ್ ಆಗಿರುವ ಬಗ್ಗೆ ಆದ್ರೆ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಏನೆಲ್ಲ ಮಾತನಾಡಿದರು ವೈಭವ್ ಸೂರ್ಯವಂಶಿ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ನನಗೆ ಡೆಬ್ಯೂಟ್ ಮಾಡಿದ್ದು ತುಂಬಾನೇ ಆದ್ರೆ ಖುಷಿ ಆಯಿತು ಮತ್ತು ನಾನು ಆ ರೀತಿ ಔಟ್ ಆದದ್ದು ನನಗೆ ಬೇಜಾರಾದ್ರೆ ಇದೆ. ಏಕೆಂದರೆ ನಾನು ಆ ಬಾಲ್ ಮಿಸ್ ಮಾಡಿದ ತಕ್ಷಣವೇ ನನಗನಿಸಿತು ನಾನು ಔಟ್ ಆದೆ ಎಂದು ಅನಿಸಿತು. ಆ ಕಾರಣದಿಂದಾಗಿ ನಾನು ಅಲ್ಲಿಂದ ನಡೆದುಕೊಂಡು ಬಂದೆ ಎಂದು ಸ್ವಲ್ಪ ಬೇಸರದಿಂದ ಆದ್ರೆ ಮಾತಾಡ್ತಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಇನ್ನು ಸಿಕ್ಕ ಅವಕಾಶವನ್ನು ನಾನು ಅಷ್ಟೊಂದೇನು ಯೂಸ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಆದರೆ ಬರುವಂತ ಮುಂದಿನ ಪಂದ್ಯಗಳಲ್ಲಿ ನಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಾದ್ರೆ ಎದುರು ನೋಡುತ್ತೇನೆ ಮತ್ತು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಎಂದು ಗೌತಮ್ ಗಂಭೀರ್ಗಾಗಿರ್ಬೋದು ಮತ್ತು ನಮ್ಮ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ಗೂ ಕೂಡ ತುಂಬಾನೇ ಧನ್ಯವಾದಗಳಂತಂದು ವೈಭವ್ ಸೂರ್ಯವಂಶಿ ಅವರಾದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಇನ್ನಷ್ಟು ಮಾತನಾಡಿ ಈ ರೀತಿ ಆದ್ರೆ ಹೇಳ್ತಾರೆ, ನಾನು ಈ ಪಂದ್ಯದಲ್ಲಿ ಇನ್ನಷ್ಟು ರನ್ ಆದ್ರೆ ಗಳಿಸಬಹುದಾಗಿತ್ತು. ಇನ್ನು ನಾನು ಆ ವಿಲ್ ಜಾಕ್ಸ್ ಹಾಕಿದಂತಹ ಒಂದೇ ಒಂದು ಬಾಲ್ ಏನಾದ್ರು ಕರೆಕ್ಟ್ ಆಗಿ ಆಡಿತ್ತು ಅಂತಂದ್ರೆ ನಾನು ಪಂದ್ಯದಲ್ಲಿ ಇನ್ನಷ್ಟು ರನ್ ಗಳಿಸಬಹುದಾಗಿತ್ತು. ಆದರೆ ಆ ಒಂದು ಮಿಸ್ಟೇಕ್ ನಿಂದಾಗಿ ನಾನು ಮೊದಲನೇ ಡೆಬ್ಯೂಟ್ ಪಂದ್ಯದಲ್ಲಿ ಕೆಟ್ಟ ದಾಖಲೆ ಆದ್ರೆ ಬರೆದಂತಾಗಿದೆ ಎಂದು ವೈಭವ್ ಸೂರ್ಯವಂಶಿ ಅವರು ಸ್ವಲ್ಪ ಬೇಸರ ಆದ್ರೆ ಹೊರಹಾಕ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದ್ರೆ ಮಾತಾಡಿದ್ದಾರೆ. ಇನ್ನು ಬರುವಂತ ಮುಂದಿನ ಪಂದ್ಯಗಳಲ್ಲಿ ನಾನು ಚೆನ್ನಾಗಿ ಆಡಲಾದ್ರೆ ಎದುರು ನೋಡುತ್ತೇನೆ ಎಂದು ಅಭಿಮಾನಿಗಳಿಗೆ ಭರವಸೆ ಆದ್ರೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕೊನೆಗೂ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದ ವೈಭವ್ ಸೂರ್ಯವಂಶಿ 37 ವರ್ಷಗಳ ಕಾಲ ಇದ್ದಂತ ಸಚಿನ್ ರೆಕಾರ್ಡ್ ಬ್ರೇಕ್ ಆದ್ರೆ ಮಾಡಿದ್ದಾರೆ. ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಕೊನೆಗೂ ಭಾರತ ತಂಡದಲ್ಲಿ ಅವಕಾಶ ಆದ್ರೆ ಸಿಕ್ಕಿದೆ. ಇಂಗ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ 15 ವರ್ಷದ ಆಟಗಾರನಿಗೆ ಟೀಂ ಇಂಡಿಯಾದ ಕ್ಯಾಪ್ ಸಿಕ್ಕಿದೆ. ಹೌದು ಸ್ನೇಹಿತರೆ, IPL ಅಲ್ಲಿ ವಿಧ್ವಂಸ ಸೃಷ್ಟಿಸಿದೆ ಮತ್ತು ದಾಖಲೆಗಳನ್ನೆಲ್ಲ ಪುಡಿ ಮಾಡಿದಂತ ವೈಭವ್ ಸೂರ್ಯವಂಶಿ ಮೊದಲನೇ ಬಾರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಆದರೆ ಗಿಟ್ಟಿಸಿಕೊಂಡಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸಗಳಿಗಾಗಿ ಶ್ರೇಯಸ್ ಅಯ್ಯರ್ ನೇತೃತ್ವದಲ್ಲಿ ಘೋಷಿಸಿದಂತ ಭಾರತ T20 ತಂಡದಲ್ಲಿ ಅವಕಾಶ ಪಡೆದಿದ್ದಂತ ವೈಭವ್ ಸೂರ್ಯವಂಶಿ ಭಾರತ ತಂಡಕ್ಕೆ ಆಯ್ಕೆಯಾದ ಕಿರಿಯ ಆಟಗಾರರೆಂಬ ದಾಖಲೆ ಆದರೆ ಬರೆದಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು 16 ವರ್ಷ ವಯಸ್ಸಿನಲ್ಲಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದರು. ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧದ 2 T20 ಹಾಗೂ ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಆದರೆ ಸಿಕ್ಕಿರಲಿಲ್ಲ. ಆದರೆ ಇಂದು ಮ್ಯಾಂಚೆಸ್ಟರ್ ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಅವಕಾಶ ಆದರೆ ಪಡೆದರು. ಇನ್ನು ಅನುಭವಿ ಆಟಗಾರ ಆದಂತಹ ಸಂಜು ಸ್ಯಾಮ್ಸನ್ ರನ್ನ ತಂಡದಿಂದ ಹೊರಗಿಡಲಾಗಿದ್ದು ವೈಭವ್ ಸೂರ್ಯವಂಶಿಗೆ ಆರಂಭಿಕನಾಗಿ ಅವಕಾಶ ಆದರೆ ಮಾಡಿಕೊಟ್ಟರು. ಇನ್ನು 15 ವರ್ಷದ ವೈಭವ್ ಸೂರ್ಯವಂಶಿ ಕ್ಯಾಪ್ ಪಡೆಯುತ್ತಿದ್ದಂತೆ ಹಲವು ವರ್ಷಗಳ ದಾಖಲೆ ತಮ್ಮ
ತಮ್ಮ ಹೆಸರಿಗೆ ಆದ್ರೆ ಬರೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಬ್ಯಾಟರ್ ಎಂಬ ದಾಖಲೆಗೆ ಪಾತ್ರರಾದರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಭಾರತದ ದಿಗ್ಗಜ ಆದಂತಹ ಸಚಿನ್ ತೆಂಡೂಲ್ಕರ್ ಅವರು 1989ರಲ್ಲಿ ತಮ್ಮ 16 ವರ್ಷ 205 ದಿನಗಳಿದ್ದಾಗ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿ ವಿಶ್ವ ದಾಖಲೆಯನ್ನೇ ಬರೆದಿದ್ದರು. ಇದೀಗ 37 ವರ್ಷಗಳ ಬಳಿಕ ಈ ದಾಖಲೆ 15 ವರ್ಷದ ವೈಭವ್ ಸೂರ್ಯವಂಶಿ ಪಾಲಾಗಿದೆ. ಇಂಗ್ಲೆಂಡ್ ವಿರುದ್ಧದ T20 ಸರಣಿಯ 2ನೇ ಪಂದ್ಯದಲ್ಲಿ ಕಣಕ್ಕಿಳಿದ ವೈಭವ್ ಸೂರ್ಯವಂಶಿ ಈ ದಾಖಲೆಯನ್ನಾದ್ರೆ ಬ್ರೇಕ್ ಮಾಡಿದರು. 2ನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ರನ್ನು ಕೈಬಿಟ್ಟು ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟ ನಂತರ ನಮ್ಮ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ರು ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಈ ಪಂದ್ಯದಲ್ಲಿಯೂ ನಾವು ಮೊದಲು ಬ್ಯಾಟಿಂಗ್ ಮಾಡಲಿದ್ದೇವೆ. ನಮ್ಮ ತಂಡದಲ್ಲಿ ಒಂದು ಬದಲಾವಣೆ ಮಾಡಿಕೊಂಡಿದ್ದೇವೆ. ಸಂಜು ಸ್ಯಾಮ್ಸನ್ ಬದಲಿಗೆ ವೈಭವ್ ಸೂರ್ಯವಂಶಿ ತಂಡಕ್ಕೆ ಆದ್ರೆ ಬಂದಿದ್ದಾರೆ. ಕಳೆದ ಕೆಲವು ಸಮಯದಿಂದ ವೈಭವ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಹಾಗಾಗಿ ನಮಗೆ ಈ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟಕರವಾಗಿರಲಿಲ್ಲ. ಅವರು ತಂಡದಲ್ಲಿ ಅವಕಾಶ ಪಡೆಯಲು ಸಂಪೂರ್ಣವಾಗಿ ಅರ್ಹರಾಗಿದ್ದಾರೆ ಎಂದು ಆಯ್ಕೆಯನ್ನು ಸಮರ್ಥಿಸಿಕೊಂಡರು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಬ್ಯಾಟಿಂಗ್ ಮಾಡುವಾಗ ಒತ್ತಡವನ್ನು ತಮ್ಮ ಮೇಲೆ ಪರಿಣಾಮ ಬೀರಲು ಬಿಡುವುದಿಲ್ಲ. ಅವರು ತುಂಬಾ ಶಾಂತ ಸ್ವಭಾವವನ್ನಾದ್ರೆ ಹೊಂದಿದ್ದಾರೆ. ಅವರು ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಮತ್ತು ಬೌಲರ್ಗಳನ್ನು ಎದುರಿಸಿರುವ ರೀತಿ ಅವರು ಎಂತಹ ಆಟಗಾರ ಎಂಬುದರ ಬಗ್ಗೆ ಹೇಳುತ್ತದೆ. ಪ್ರಸ್ತುತ ತಂಡದೊಳಗೆ ತೀವ್ರ ಸ್ಪರ್ಧೆ ಇದೆ ಮತ್ತು ಪರಿಸ್ಥಿತಿ ಪಂದ್ಯದಿಂದ ಪಂದ್ಯಕ್ಕೆ ಬದಲಾಗ್ತಾ ಇದೆ. ಇನ್ನು ಭಾರತದ ಈ ಯುವ ಪ್ರತಿಭೆಯನ್ನು ನೋಡಲು ತುಂಬಾ ಖುಷಿಯಾಗುತ್ತಾ ಇದೆ. ಇನ್ನು ಪ್ರಸ್ತುತ ತಂಡದೊಳಗೆ ತೀವ್ರ ಸ್ಪರ್ಧೆ ಆದ್ರೆ ಇದೆ ಮತ್ತು ಪರಿಸ್ಥಿತಿ ಪಂದ್ಯದಿಂದ ಪಂದ್ಯಕ್ಕೆ ಬದಲಾಗ್ತಾ ಇದೆ ಮತ್ತು ಭಾರತದ ಈ ಯುವ ಪ್ರತಿಭೆಯನ್ನು ನೋಡಲು ತುಂಬಾ ಖುಷಿ ಆದ್ರೆ ಆಗ್ತಾ ಇದೆ. ಇನ್ನು ಈ ಸ್ಪರ್ಧೆಯು ಆಟಗಾರರಿಗೆ ನಮ್ಮನ್ನು ನಿರಂತರವಾಗಿ ಉತ್ತಮ ಪ್ರದರ್ಶನ ತೋರಲು ಉತ್ತೇಜಿಸುತ್ತದೆ. ನಾನು ಒತ್ತಡವನ್ನು ಒಂದು ಸವಲತ್ತು ಎಂದು ನೋಡುತ್ತೇನೆ ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಹಳೆಯ ತಪ್ಪನ್ನ ಮಾಡಿಬಿಟ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಅವಕಾಶ ಏನೋ ಪಡೆದ್ರು ಇಂಗ್ಲೆಂಡ್ ವಿರುದ್ಧ 2ನೇ T20 ಪಂದ್ಯದಲ್ಲಿ. ಆದ್ರೆ ಮತ್ತೆ ಮಾಡಿದ ತಪ್ಪಾದ್ರೆ ಮಾಡಿದ್ದಾರೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರು ಮಾಡಿದ ತಪ್ಪೇನಂತಂದ್ರೆ ಆದರೆ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ವಿರುದ್ಧದ 2ನೇ T20 ಪಂದ್ಯದಲ್ಲಿ ಭಾರಿ ನಿರಾಶೆ ಆದ್ರೆ ಮೂಡಿಸಿದ್ದಾರೆ. ಹೌದು ಸ್ನೇಹಿತರ, ಇನ್ನಿಂಗ್ಸ್ ನ 5ನೇ ಓವರ್ ನಲ್ಲಿ ಇಂಗ್ಲೆಂಡ್ ನ ಸ್ಪಿನ್ನರ್ ಆದಂತ ವಿಲ್ ಜಾಕ್ಸ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು ಮೊದಲನೇ ಎಸೆತದಿಂದಲೂ ಆಕ್ರಮಣಕಾರಿ ಆಟಕ್ಕೆ ಮುಂದಾಗಿ ಸ್ಟಂಪ್ ಔಟ್ ಆಗುವ ಮೂಲಕ ವಿಕೆಟ್ ಆದ್ರೆ ಒಪ್ಪಿಸಿದರು. ವೈಭವ್ ಸೂರ್ಯವಂಶಿ ಅವರು ಕೇವಲ 10 ಬಾಲ್ಗಳನ್ನು ಎದುರಿಸಿ 14 ರನ್ ಗಳಿಸಿ ಅವರು ಔಟ್ ಆದರಂತಾನೆ ಹೇಳ್ಬಹುದು.